ಮನೆ ಕಟ್ಟಿಸಿ 12 ವರ್ಷವಾದರೂ ಹಂಚಿಕೆಯಾಗದ G+ ಮನೆ. ಶಿಗ್ಗಾವಿ ಪಟ್ಟಣದಲ್ಲಿ ಹಂಚಿಕೆಯಾಗದೆ ಪಾಳು ಬಿದ್ದಿರುವ ಮನೆ. ಮನೆ ಕಟ್ಟಿಸಿ 12 ವರ್ಷವಾದರೂ ಕೂಡ ಇದೀಗ ಮನೆ ಹಂಚಿಕೆ ಆಗಿಲ್ಲ. G+ ಮನೆ. ಶಿಗ್ಗಾವಿ ಪಟ್ಟಣದಲ್ಲಿ ಪಾಳು ಬಿದ್ದಿದೆಯಂತೆ ಮನೆ. ಬಡವರಿಗಾಗಿ ಮನೆ ಕಟ್ಟಿಸಿ ಈಗಾಗಲೇ 12 ವರ್ಷ ಕಳೆದಿದೆ. ಮನೆಯನ್ನ ಹಾಗೆ ಬಿಟ್ಟಿರೋದ್ರಿಂದ ಹೆಚ್ಚಾಗಿದೆ ಕಿಡಿಗೇಡಿಗಳ ಹಾವಳಿ ಕೂಡ. ಹಾಗಾಗಿ ಯಾರಿಗೆ ಸೇರ್ಬೇಕು ಆ ಮನೆ ಅವರಿಗೆ ಸೇರ್ತಾ ಇಲ್ಲ. ಕರೆಕ್ಟ್ ಆಗಿ ಹಂಚಿಕೆಯನ್ನ ಮಾಡಿದ್ರೆ ಅಲ್ಲಿ ಇವಾಗ ಅವರು ಜೀವನವನ್ನ ಹೇಗಾದ್ರೂ ರೂಪಿಸ್ಕೊಳ್ತಾ ಇದ್ರು. ಆದ್ರೆ ಇದೀಗ ಮನೆ ಪಾಳು ಬಿದ್ದಿರೋದ್ರಿಂದ ಅಲ್ಲಿ ಕಿಡಿಗೇಡಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಶಿಗ್ಗಾವಿ ಪಟ್ಟಣದಲ್ಲಿ ಈ ರೀತಿ ಪಾಳು ಬಿದ್ದಿದೆ ಮನೆ. ಹಾಗಾದ್ರೆ ಯಾಕೆ ಕಟ್ಟಿಸ್ಬೇಕು? ಬಡವರಿಗೆ ಅಂತ ಹೇಳಿ ಕಟ್ಟಿಸಿರೋ ಮನೆಗೆ 12 ವರ್ಷ ಕಳೆದ್ರೂ ಕೂಡ ಯಾಕೆ ಹಂಚಿಕೆ ಮಾಡಿಲ್ಲ? ಯಾರಿದ್ದಾರೆ ಇದ್ರ ಹಿಂದೆ? ಅಲ್ಲದೆ ಮನೆಯನ್ನ ಹಾಗೆ ಬಿಟ್ಟಿರೋದ್ರಿಂದ ಕಿಡಿಗೇಡಿಗಳ ಹಾವಳಿ ಕೂಡ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರಿಂದ ಸ್ಥಳೀಯರಿಗೂ ಕೂಡ ಆತಂಕ ಮನೆ ಮಾಡಿದೆ ಶಿಗ್ಗಾವಿ ಪಟ್ಟಣದಲ್ಲಿ. ಹಾಗಾದ್ರೆ ಯಾಕೆ ಈ ರೀತಿ ಮಾಡಿದ್ರು? ಮನೆಗಳನ್ನ ಯಾಕೆ ಹಂಚಿಕೆ ಮಾಡಿಲ್ಲ? ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ಕಟ್ಟಿ ಸುಮಾರು ಒಂದು 12-13 ವರ್ಷ ಆಗುವಂತ ಒಟ್ಟು ಬರೀ ಮೆಂಬರ್ಗಳು ತ್ರೋನ ಹೋದ್ವು. ಇವಾದ್ರೂ ಹಂಗ ಹೋದ್ವು, ಇವಾದ್ರೂ ಹಂಗ ಅದಾವು. ಈಗ 20,000-30,000 ಅಂತಂದು ಒಂದೊಂದು ಮನಿಗೆ ಇದನ್ನ ಮಾಡಿ ಒಂದೊಂದು ಸೈಟ್ನ್ಯಾಗ 4 ಬಿಲ್ಡಿಂಗ್ ಕಟ್ಟಾರ. ಈಗ ಅವ್ರು ಕೆಳಗ್ 4 ಮ್ಯಾಲ 4. ಈಗ ಅವನ್ನ ಈಗ ಎಷ್ಟು ಅಂತಂದ್ರೆ ಈಗ ಒಬ್ರಿಗೆ 20,000, ಒಬ್ರಿಗೆ 40,000, ಒಬ್ರಿಗೆ 50,000 ಅಂತಂದು ಇಲ್ಲಿದ್ದಾರೆ ಸಿಕ್ಕಿಲ್ಲ. ಇಲ್ಲಿ ಇರ್ಲಾರ್ದವ್ರು ಬೇರೆ ಬೇರೆ ಕಡೆಯಿಂದ ಬಂದವ್ರಿಗೆ ಮಾತ್ರ ಅವಶ್ಯವಾಗಿ ಸಿಕ್ಕವು ಇಲ್ಲಿ ಬಿಲ್ಡಿಂಗ್. ಅವು ಇನ್ನೂ ಏನು ಹಂಚಿಕೆ ಆಗಿಲ್ಲ, ಏನಿಲ್ಲ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸರ್ಕಾರದಿಂದ ಅದನ್ನ ಏನ್ ಅನ್ನೋದು ಪರಿಹಾರ ಮಾಡಿ ಬಗೆಹರಿಸಿ ಸಾರ್ವಜನಿಕರು ಇಲ್ಲಿ. Ashwavega English News coming soon. Your channel, your voice, your trust.